ಇಡೀ ಬೆಂಗಳೂರಲ್ಲೇ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21 ಗಂಟೆಗಳ ಶೋಧ ಕಾರ್ಯಕ್ಕೆ ಇಡಿ ಇಳಿದಿತ್ತು. ಇದೀಗ ಅದು ಅಂತ್ಯವಾಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶಾಸಕ ಎನ್.ಎ. ಹ್ಯಾರಿಸ್ ಮತ್ತು ಪುತ್ರರ ಮನೆಗಳ ಮೇಲೆ ನಿನ್ನೆ ಇಡಿ ರೇಡ್ ಆರಂಭ ಆಗಿತ್ತು. ಬರೋಬ್ಬರಿ 21 ಗಂಟೆಗಳ ಕಾಲ ನಡೆದಂತಹ ಶೋಧ ಕಾರ್ಯ ಅಂತ್ಯವಾಗಿದೆ. ಇಡಿ ತನ್ನ ತಪಾಸಣೆ ಎಲ್ಲವನ್ನು ಮುಗಿಸಿದ ಬಳಿಕ ಮನೆಯಿಂದ ತೆರಳಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಅಶೋಕ್ ನಗರದಲ್ಲಿರುವಂತಹ ಹ್ಯಾರಿಸ್ ಮತ್ತು ಪುತ್ರರ ಮನೆ ಮೇಲೆ ಇಡಿ ಸತತವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದು. ಬೆಳಗಿನ ಜಾವ 3:30ಕ್ಕೆ ಇಡಿ ಶೋಧವನ್ನು ಅಂತ್ಯಗೊಳಿಸಿದ್ದು. ನಿನ್ನೆ ಬೆಳಗ್ಗೆ 6:20ರಿಂದ ಇವತ್ತು ಬೆಳಗ್ಗೆ 3:30 ತನಕ ಈ ಶೋಧ ಕಾರ್ಯ ನಡೆದಿದೆ. ನಲ್ಪಾಡ್ ಮನೆಯಿಂದ ಇಡಿ ಅಧಿಕಾರಿಗಳ 14 ಜನರ ಟೀಮ್ ತೆರಳಿದೆ. ನಿನ್ನೆ ಬೆಳಗ್ಗೆ 6:20ಕ್ಕೆ ಮನೆ ಮೇಲೆ ದಾಳಿಯನ್ನು ನಡೆಸಿತ್ತು. ಇಡಿ ದಾಳಿಯ ಸಂದರ್ಭದಲ್ಲಿ ಮಹತ್ವದ ದಾಖಲೆ, ಡಿಜಿಟಲ್ ಡಾಕ್ಯುಮೆಂಟ್, ಹಾರ್ಡ್ ಡಿಸ್ಕ್, ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಗಳೆಲ್ಲವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಪ್ರಕರಣ ಏನಿದೆಯಲ್ಲ, ಹ್ಯಾರಿಸ್ ಮತ್ತು ಅವರ ಪುತ್ರರು ಮೊಹಮ್ಮದ್ ನಲ್ಪಾಡ್ ಮತ್ತು ಒಮರ್ ಫಾರೂಕ್ ಇವರಿಬ್ಬರ ಮೇಲೆ ಕೂಡ ಈ ರೇಡ್ ಆಗೋದಕ್ಕೆ ಏನು ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿರ್ಬೋದು 2020ರಲ್ಲಿ ತೀವ್ರ ಸಂಚಲನವನ್ನು ಉಂಟು ಮಾಡಿದಂಥ ಪ್ರಕರಣ ಬಿಟ್ಕಾಯಿನ್ ಹಗರಣ. ಇದರಲ್ಲಿ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಆತನ ಜೊತೆಯಲ್ಲಿ ಇವರಿಗೆ ಒಡನಾಟ ಇದೆ ಅನ್ನುವಂತಹ ವಿಚಾರ. ಅದರ ಜೊತೆಗೇನೆ ಆ ಶ್ರೀಕಿ ಏನಿದ್ದಾನೆ ಅವನು ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ಗಳನ್ನೆಲ್ಲ ಹ್ಯಾಕ್ ಮಾಡಿ ಗೌರ್ಮೆಂಟಿಂದು ಅಲ್ಲಿಂದ ದುಡ್ಡು ತೆಗೆದಿದ್ದ ಅನ್ನೋದು. ಮತ್ತೊಂದು ಕಡೆಯಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ಈತ ಸೇರ್ಕೊಂಡಿದ್ದಾನೆ ಆ್ಯಂಡ್ ಅದರಲ್ಲಿ ಆತ ಡ್ರಗ್ಸ್ ಖರೀದಿ ಮಾಡಿದ್ದಾನೆ ಅನ್ನುವಂತಹ ವಿಚಾರ. SIT ಮತ್ತು CID ಈ ತನಿಖಾ ಸಂಸ್ಥೆಗಳೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ತನಿಖೆಗಿಳಿದಿರೋದು. ಈ ಹಂತದಲ್ಲಿ ವಿದೇಶದಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ. ಬಿಟ್ಕಾಯಿನ್ ತಗೊಂಡು ಹವಾಲಾ ದಂಧೆ ಮೂಲಕ ವಿದೇಶದಲ್ಲೆಲ್ಲ ಹೂಡಿಕೆಯನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರ ಇಡೀ ಗಮನಕ್ಕೆ ಬಂತು. ಎಸ್ಪೆಷಲಿ ಈ ರೀತಿ ಅಕ್ರಮ ಹಣ ವರ್ಗಾವಣೆ ಅನ್ನುವಂಥ ವಿಚಾರ ಬಂತು ಅಂದರೆ ಇಡೀ ರೆಡಾರ್ ಕಣ್ಣಿಗೆ ಬಿದ್ದೇ ಬೀಳುತ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ನಲಪಾಡ್ ಮತ್ತು ಅವರ ಸಹೋದರನ ಮೇಲೆ ಕೂಡ ಇದೀಗ ಈ ರೇಡ್ ನಡೆದಿರೋದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆಯಿಂದ ರೇಡ್ ಆಗಿದೆ ಅದು ಅಂತ್ಯವಾಗಿದೆ. ಆಲ್ಮೋಸ್ಟ್ 21 ಗಂಟೆಗಳ ಕಾಲ ಸುದೀರ್ಘವಾದಂಥ ಶೋಧ ಕಾರ್ಯವನ್ನು ನಡೆಸಿರೋದು. ಬೆಂಗಳೂರಿನಲ್ಲಿ ವಿವಿಧ ಕಡೆ ಶೋಧ ನಡೆಸಿದ್ದಾರೆ. 17 ಕಡೆ ಒಟ್ಟು ಇವರಿಗೆ ಸೇರಿದಂಥ ಜಾಗದಲ್ಲಿ. ಇದೀಗ ಬೆಳಗ್ಗೆ 3:30 ಹೊತ್ತಿಗೆ ರೇಡ್ ಮುಗಿದಿದೆ. ಅಧಿಕಾರಿಗಳ ತಂಡ ಅವ್ರ ಮನೆಯಿಂದ ಹೊರಟಿದೆ ಅಂತ ಗೊತ್ತಾಗ್ತಾ ಇದೆ. ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಇದೀಗ ಇಡೀ ಶೋಧ ಕಾರ್ಯವನ್ನು ಅಂತ್ಯಗೊಳಿಸಿ ಹೊರಟಿದೆ. ಸೊ ಫಸ್ಟ್ ಆಫ್ ಆಲ್ ಈಗ ಯಾವೆಲ್ಲ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ, ಅಧಿಕಾರಿಗಳ ಟೀಮ್ ಏನೇನೆಲ್ಲ ಕ್ಯಾರಿ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಅದರ ಜೊತೆಗೇನೆ ಈ ಎನ್.ಎ. ಹ್ಯಾರಿಸ್ ಅವರ ಪುತ್ರರಿಗೆ ಸಂಕಷ್ಟನ ಅನ್ನುವಂಥದ್ದು. ಹೌದು ಪ್ರಜ್ವಲ, ಏನಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ದಾಖಲಾಗಿರುವಂತಹ ವಿವಿಧ FIRಗಳ ಆಧಾರದ ಮೇಲೆ ಕೂಡ PMLA ಆಕ್ಟ್ನಲ್ಲಿ ಏನೊಂದು ಈ ಹಣವನ್ನು ಅಕ್ರಮವಾಗಿ ಗಳಿಸಿಕೊಂಡಿದ್ದಾರೆ ಬ್ಯಾಂಕ್ ಖಾತೆಗಳ ಮೂಲಕ ಅಂತ ಹೇಳಿ ಗೊತ್ತಾಗಿತ್ತು. ಅದು ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ನಿನ್ನೆ ಹ್ಯಾರಿಸ್ ಅವರ ಪುತ್ರರು ಇಬ್ಬರ ಮನೆ ಮೇಲೆ ಸೇರಿದಂತೆ ರೆಹಮಾನ್ ಖಾನ್ ಅವರ ಪುತ್ರ ಹಕೀಬ್ ಮೊಮ್ಮಗ ಏನಿದ್ದಾನೆ ಅವರ ಒಂದು ಮನೆಯ ಮೇಲೆ ಕೂಡ ದಾಳಿಯನ್ನು ಮಾಡಿದ್ರು. ನಿರಂತರವಾಗಿ 21 ಗಂಟೆಗಳ ಕಾಲ ಈ ಒಂದು ದಾಳಿಯನ್ನು ಮಾಡಿ ದಾಖಲೆಗಳ ಒಂದು ಪರಿಶೀಲನೆಯನ್ನು ಮಾಡಿದ್ರು. ಅದಾದ ಬಳಿಕ ಕೆಲವು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸುಮಾರು 21 ಗಂಟೆಗಳ ಕಾಲ ಒಂದು ಶೋಧ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಇಡಿ ಅಧಿಕಾರಿಗಳು ಏನು ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಬಂದಿದ್ರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳಿಗೂ ಬಹುತೇಕ ಉತ್ತರಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಾದ ಬಳಿಕ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಸಹಜವಾಗಿಯೂ ಕೂಡ ನಾವು ಸಾಕಷ್ಟು ಪ್ರಕರಣಗಳು ಇಡಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾರನ್ನು ಕೂಡ ಮೊದಲಿಗೆ ಅರೆಸ್ಟ್ ಅನ್ನು ಮಾಡ್ಕೊಳ್ಳೋದಾಗ್ಲಿ ವಶಕ್ಕೆ ಪಡೆಯೋದಾಗ್ಲಿ ಮಾಡ್ಕೊಳ್ಳಲ್ಲ. ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೊಟ್ಟು ಹೋಗ್ತಾರೆ. ನೋಟಿಸ್ ಕೊಟ್ಟ ನಂತರ ಅವರನ್ನ ವಶಕ್ಕೆ ಪಡೆದಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಈ ಒಂದು ಪ್ರಕರಣದಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಕ್ರಿಪ್ಟೋ ಕರೆನ್ಸಿಯ ಮೂಲಕವಾಗಿ ಆದಾಯವನ್ನು ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನ ಜೊತೆ
ಶ್ರೀಕಿ ಅಲಿಯ ಶ್ರೀಕೃಷ್ಣ ಏನಿದ್ದಾನೆ ಇವನ ಜೊತೆ ನಂಟನ್ನು ಹೊಂದಿರುವಂತಹ ಈ ನಲ್ಪಾಡ್ ಹಾಗೂ ಅವನ ಸಹೋದರ ಇಬ್ರು ಏನಿದ್ದಾರೆ ಅವರಿಗೂ ನೋಟಿಸ್ ಅನ್ನ ಕೊಟ್ಟು ಹೋಗಿದ್ದಾರೆ. ಇದಾದ ಬಳಿಕ ಅವರು ವಿಚಾರಣೆಗೆ ಬಂದ ನಂತರ ಬಹುತೇಕ ಅವ್ರನ್ನ ಅರೆಸ್ಟ್ ಮಾಡಿಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಅವರ ಭಾಗಿತನ ಕೂಡ ಇರುವಂತಹದ್ದು. ಯಾಕಂದ್ರೆ ಈ ಒಂದು ಹಣವು ಕೂಡ ವರ್ಗಾವಣೆ ಆದಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಕೂಡ ಐಷಾರಾಮಿಗೆ ಅಥವಾ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇದೇ ಒಂದು ನಲ್ಪಾಡ್ ಮಾಡಿಕೊಟ್ಟಿದೆ ಅನ್ನೋಂಥದ್ದು ಕೂಡ ವಿಚಾರಣೆ ಸಂದರ್ಭದಲ್ಲಿ ತಿಳಿದು ಬಂದಿತ್ತು. ಇನ್ನು ರೈಟ್ ವೆಂಕಟೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತನಾಡಿಸ್ತೇನೆ. ಶೀಘ್ರವೇ ಕಾದಿದೆಯಾ ಶಾಸಕ ಹ್ಯಾರಿಸ್ ಮತ್ತು ಸನ್ಸ್ಗೆ ಸಂಕಷ್ಟ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ನಲಪಾಡ್ ಬ್ರದರ್ಸ್ಗೆ ಇಡಿ ಶಾಕ್ ಕೊಡ್ಲಿದೆಯಾ ಅನ್ನುವಂಥ ಕುತೂಹಲ. ಬಿಕಾಸ್ ಹ್ಯಾಕರ್ ಶ್ರೀಕಿ ಜೊತೆ ಇರುವಂಥ ನಂಟು ಇಡಿಯ ರಡಾರ್ಗೆ ಕಂಡು ಬಂದಿದೆ. ಹಾಗಾಗಿ ನಲಪಾಡ್ಗೆ ಶ್ರೀಕಿ ಜೊತೆಗೆ ನಂಟೆ ಉರುಳಾಗುತ್ತಾ ಅನ್ನುವಂಥ ಪ್ರಶ್ನೆ. 6 ವರ್ಷದಲ್ಲಿ 4.5 ಕೋಟಿ ಹಣದ ಅಕ್ರಮ ವ್ಯವಹಾರ ಏನು ನಡೆದಿದೆ ಅದೆಲ್ಲವೂ ಕೂಡ ಬಯಲಿಗೆ ಬರುವಂಥ ಸಾಧ್ಯತೆ. ನಲ್ಪಾಡ್ ಸೋದರ ಓಮರ್ ನಲ್ಪಾಡ್ನ ಕ್ಲಾಸ್ಮೇಟು ಈ ಶ್ರೀಕಿ. ಇದೇ ಕಾರಣಕ್ಕೆ ಈತ ಮೊಹಮ್ಮದ್ ನಲ್ಪಾಡ್ಗೆ ಕೂಡ ಹತ್ತಿರವಾಗಿದ್ದ. ಈಗ ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಬಾಂಬೆ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳಿಸಿದ್ದ. ಬಾಂಬೆ ಮೂಲದ ವ್ಯಕ್ತಿಯಿಂದ ನಲ್ಪಾಡ್ ಖಾತೆಗೆ 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿತ್ತು. ಈ 10 ಲಕ್ಷ ಹಣ ವರ್ಗಾವಣೆ ಕುರಿತು SIT ತನಿಖೆಯನ್ನ ನಡೆಸಿತ್ತು. ಇದೆಲ್ಲದರಿಂದಾಗಿ ಈ ನಲ್ಪಾಡ್ ಬ್ರದರ್ಸ್ಗೆ ಇದೀಗ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ವೆಂಕಟೇಶ್, ಈಗ ಫೆಮಾ ಆ್ಯಕ್ಟು PMLA ಆ್ಯಕ್ಟಲ್ಲೆಲ್ಲ ತನಿಖೆಯನ್ನು ನಡೆಸ್ತಾ ಇರೋದು. ಆಮೇಲೆ ಈ ಶ್ರೀಕಿ ಭಾಳ ಹಿಂದೆನೇ 2020ರಲ್ಲೇ ದೊಡ್ಡವ್ರ ಹೆಸರುಗಳನ್ನೆಲ್ಲ ಬಾಯಿ ಬಿಟ್ಟಿದ್ದ. ಈಗ ಈ ಜಾಡನ್ನು ಹಿಡಿದು ತನಿಖೆಗಿಳಿದಿರುವಂಥ ಅಧಿಕಾರಿಗಳು ಸಂಕಷ್ಟವನ್ನು ತಂದಿಡ್ತಾರಾ, ಎಸ್ಪೆಷಲಿ ನಲ್ಪಾಡ್ ಬ್ರದರ್ಸ್ಗೆ ಅಂತ? ಹೌದು ಪ್ರಜ್ವಲ, ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಹೆಸರುಗಳಂದ್ರೆ NA ಹ್ಯಾರಿಸ್ ಅವರ ಪುತ್ರರಾಗಿರುವಂತಹ ನಲ್ಪಾಡ್ ಮತ್ತು ಫಾರೂಕ್ ಇಬ್ರು ಕೂಡ ಓಮರ್ ಏನಿದ್ದಾರೆ ಇಬ್ರು ಕೂಡ ಇವರ ಜೊತೆ ಇದ್ದಾರೆ ಅಂತ ಹೇಳಿ. ಇದರಲ್ಲೂ ನಲ್ಪಾಡ ಸಹೋದರ ಆತನ ಕ್ಲಾಸ್ಮೇಟ್ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡು ನಲ್ಪಾಡ್ ಕೂಡ ಆತನ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡಿದ್ದ. ಈ ಕ್ರಿಪ್ಟೋ ಕರೆನ್ಸಿಯ ಮೂಲಕವಾಗಿ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ರು, ಆ ಹಣವನ್ನು ಡ್ರಾ ಮಾಡ್ಕೊಳ್ತಿದ್ರು ಅಂತ ಹೇಳಿ ಕೂಡ ಗೊತ್ತಾಗಿದೆ. ಒಂದು 10 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ಅಂದ್ರೆ ಏನು ಒಂದು ಬಾಂಬೆ ಮೂಲದ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅದೇ ಹಣ ನಲ್ಪಾಡ ಅಕೌಂಟ್ಗೂ ಕೂಡ ಬಂದಿರುತ್ತೆ. ಅದೇ ಕೂಡ ಈಗ ಆತನಿಗೆ ಉರುಳಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಏನು SIT ಅಧಿಕಾರಿಗಳ ತನಿಖೆಯಲ್ಲಿ ಕೇವಲ ಇದೊಂದು ಅಂಶ ಮಾತ್ರ ಉಲ್ಲೇಖ ಆಗಿರುವಂತದ್ದು. ಉಳಿದಂತೆ ಯಾವುದು ಕೂಡ ಇದುವರೆಗೂ ಕೂಡ ಗೊತ್ತಾಗ್ಲಿಲ್ಲ. ಆದ್ರೆ ಇಡಿ ತನಿಖೆಯ ಸಂದರ್ಭದಲ್ಲಿ ವಿಚಾರಣೆಯ ವೇಳೆಯಲ್ಲಿ ಬೇರೆ ಏನಾದರೂ ವಿಚಾರಗಳು ಹಣ ವರ್ಗಾವಣೆ ಆಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಾಗಿತ್ತು. ಹಾಗಾಗಿಯೇ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು. ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಯಾವೆಲ್ಲ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ಲೆಕ್ಕವನ್ನು ಕೊಡಬೇಕು. ಒಂದು ವೇಳೆ ಏನಾದರೂ ಆ ಲೆಕ್ಕಾಚಾರದಲ್ಲಿ ಉಲ್ಟಾ ಹೊಡೆದಿದ್ದೆ ಆದ್ರೆ ಈ ನಲ್ಪಾಡ್ ಬ್ರದರ್ಸ್ಗೆ ಬಂಧನದ ಭೀತಿ ಕೂಡ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಇಡಿ ಅಧಿಕಾರಿಗಳು ಯಾವುದೇ ಒಂದು ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಪೂರ್ವಪರ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಂಡೇ ಕೂಡ ಮಾಡಿರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಇವರಿಗೆ ಬಂಧನ ಅನ್ನುವಂತಹದ್ದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾ ಪತ್ರಗಳನ್ನ ಏನಾದರೂ ಒದಗಿಸ್ತಾರಾ ಅಥವಾ SIT ಮುಂದೆ ಆಡಿದಂತ ಕಳ್ಳಾಟಗಳು ಇಲ್ಲಿ ಆಡ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತಹದ್ದು ಪ್ರಜ್ವಲ.